ನಮಸ್ಕಾರ. ಈ ವಿಡಿಯೋ ಕರ್ನಾಟಕದ ಪ್ರತಿಯೊಂದು ಪ್ರಜೆಗೂ ಕೂಡ ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಆತಂಕ, ಆಘಾತಗಳು ಮತ್ತೆ ಒಂದಷ್ಟು ಬೇಸರದಿಂದ ಮಾಡ್ತಾ ಇದ್ದೀನಿ. ನಮ್ಮ ಬಂಡೀಪುರದಲ್ಲಿ ಮೊನ್ನೆಯಿಂದ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ ಅಂತೇಳಿ ಒಂದು ಸಮ್ಮೇಳನ ಶುರುವಾಗಿದೆ. ಇದರ ಮೂಲ ಉದ್ದೇಶಗಳೇನು ಅಂತ ಸ್ವಲ್ಪ ಅದ್ರ ಬಗ್ಗೆ ನಾನು ಓದಕ್ಕೆ ಶುರು ಮಾಡಿದ ತಕ್ಷಣ ಮತ್ತೆ ಇದೇ ವಿಚಾರಗಳು ಬೇರೆ ದೇಶಗಳಲ್ಲಿ ನಡೆದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಏನೇನು ಆಗಿದ್ದಾವೆ ಮತ್ತೆ ಅದರ ಮೂಲ ಉದ್ದೇಶಗಳೇನು ಅಂತೇಳಿ ನಾವು ನೋಡಕ್ ಹೋದಾಗ ಇದು ಪ್ರಾಣಿಗಳ ಸಂರಕ್ಷಣೆಗೆ, ಕಾಡುಗಳ ಸಂರಕ್ಷಣೆಗೆ ಅಂತೇಳಿ ತುಂಬಾ ಅದ್ಭುತವಾಗಿ ಬಣ್ಣವಾಗಿ ಮಾತಾಡುವಂತ ಈ ಸರ್ಕಾರಗಳ ನಿಜವಾದ ಹುನ್ನಾರ ಏನಂತ ಹೇಳಿದ್ರೆ ಪ್ರಮುಖವಾಗಿ 4 ಹುನ್ನಾರಗಳು ಎದ್ದು ಕಾಣ್ತವೆ. ಅಂಡ್ ಇದು ಬೇರೆ ಕಡೆ ಆಲ್ರೆಡಿ ಪ್ರೂವ್ ಆಗಿರುವಂತದ್ದು. ಮೊದಲನೇದೇನು ಅಂತ ಹೇಳಿದ್ರೆ ಕಾಡನ್ನ ವ್ಯಾಪಾರೀಕರಣ ಮಾಡೋದು ಅಂತ ಹೇಳಿದ್ರೆ ಖಾಸಗೀಕರಣ ಮಾಡೋದು, ಕಾಡನ್ನ ತೋರಿಸ್ಕೊಂಡು ಪಾಶ್ಚಿಮಾತ್ಯ ದೇಶಗಳಿಂದ 1000 ಲಕ್ಷ ಕೋಟಿಗಟ್ಟಲೆ ದೇಣಿಗೆ ತರೋದು. ಎರಡನೇದು ನನ್ನ ಪ್ರಕೃತಿ ಮಾತೆಯಾದ ಕಾಡನ್ನ ಆಕೆಯ ಒಡಲಿನಿಂದ ಮೈನಿಂಗ್ ಶುರು ಮಾಡೋದು, ಮೈನಿಂಗ್ ಶುರು ಮಾಡಿ ಅದನ್ನ ಪ್ರೈವೇಟ್ ಅವರಿಗೆ ಮಾರುವಂಥದ್ದು. ಮೂರನೇದು ಪರಿಸರ ಸಂರಕ್ಷಣೆ ಮತ್ತೆ ಪ್ರಾಣಿ ಸಂರಕ್ಷಣೆ ಹೆಸರಲ್ಲಿ ಒಳಗಡೆ ಏನು ನಮ್ಮ ಈಗ ಕಾಡು ಏನಿದೆ, ಪ್ರಕೃತಿ ದತ್ತವಾಗಿ ಏನು ಕಾಡಿದೆ ಅಲ್ಲಿ ರಿಸರ್ಚ್ ಸೆಂಟರ್ಗಳಂತ ಹೆಸರಿಟ್ಕೊಳ್ಳೋದು. ಮತ್ತೆ ರಿಸರ್ಚ್ ಸೆಂಟರ್ಗಳಿಗೆ ಪೂರಕವಾಗಿ ಒಳಗಡೆ ಇವರು ರೆಸಾರ್ಟ್ಗಳು ಉಳ್ಕೊಳ್ಳೋದಕ್ಕೆ ತಂಗೋದಕ್ಕೆ ಅಂತೇಳಿ ವ್ಯವಸ್ಥೆಗಳು ಮತ್ತೆ ಅದನ್ನ ಸಫಾರಿಗಳು ಮಾಡೋದ್ರ ಮೂಲಕ ಅಲ್ಲಿ ಸ್ಥಳೀಯವಾಗಿರುವಂತ ಜನಗಳನ್ನ ಒಕ್ಕಲೆಬ್ಸುವಂಥದ್ದು. ಮತ್ತೆ ಅವರನ್ನೇ ಅಲ್ಲಿ ಆ ಜಾಗಕ್ಕೆ ಇವರು ದೇಶದ್ರೋಹಿಗಳು ಮತ್ತೆ ಆ ಸ್ಥಳದ್ರೋಹಿಗಳು, ಅಭಿವೃದ್ಧಿ ದ್ರೋಹಿಗಳು ಅಂತ ಪಟ್ಟ ಕಟ್ಟಿ ಅವ್ರನ್ನ ಕಾನೂನು ಒಳಗಡೆ ಅವ್ರನ್ನ ತಪ್ಪಿತಸ್ಥರನ್ನ ಮಾಡಿ ಅವ್ರನ್ನ ಜೈಲ್ಗೆ ಹಾಕುವಂಥದ್ದು. ಇಷ್ಟು ಹುನ್ನಾರಗಳು ನಡ್ಕೊಂಡ್ ಬಂದಿರೋ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂಡ್ ಅದೇ ದಿಕ್ಕಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯನ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂಡೀಪುರದಲ್ಲಿ ಕಳೆದ 3 ದಿನಗಳಿಂದ 26 ದೇಶಗಳಿಂದ ಬಂದು ಒಂದು ಸಮ್ಮೇಳನ ಮಾಡ್ತಾ ಇದ್ದಾರೆ. ನನಗೆ ಜನ್ಮ ಕೊಟ್ಟಂತ ತಾಯಿ ಮತ್ತೆ ಪ್ರತಿನಿತ್ಯ ನನಗೆ ಉಸಿರಾಟ ಕೊಡುವಂತ ಪ್ರಕೃತಿ ತಾಯಿ ಸೂರ್ಯನ್ ಕೊಡುತ್ತೆ, ಗಾಳಿ ಕೊಡುತ್ತೆ, ನೀರು ಕೊಡುತ್ತೆ, ಊಟ ಕೊಡುತ್ತೆ. ಈಕೆಯೂ ಕೂಡ ತಾಯಿನೇ. ಆಕೆಯನ್ನು ಕೂಡ ಕಾಪಾಡ್ಕೊಳ್ಳೋದು ನಮ್ದು ಅಷ್ಟೇ ಜವಾಬ್ದಾರಿ. ನನ್ನ 2 ತಾಯಂದಿರನ್ನ ಕಾಪಾಡೋದಕ್ಕೆ ಹೋರಾಟ ಮಾಡಕ್ಕೆ ಶುರು ಮಾಡಿದೀವಿ. ಇವತ್ತು ಅವ್ರನ್ನ ಭೇಟಿ ಮಾಡಿ ಒಂದು ಸಂವಾದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ಭೇಟಿ ಮಾಡಿ ನನ್ನ ಮನಸ್ಸಲ್ಲಿರುವಂತ ಒಂದಷ್ಟು ಭಯಗಳನ್ನ ಅವ್ರ ಮುಂದೆ ಇಡೋಣ, ಇದು ಬೇಡ ಅಂತ ತಿಳಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ನಮ್ಗೇನ್ ತಿಳಿದು ಬರ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಹೋಗೋದಕ್ಕೆ ಬಿಡಲ್ಲ, ಅವ್ರ ಜೊತೆ ಮಾತಾಡಕ್ ಬಿಡಲ್ಲ. ಅವ್ರಿಗೇನಾರು ಇದ್ರೆ ನಮ್ಮನ್ನ ಬಂಧಿಸ್ತೀವಿ ಅಂತ ಕೂಡ ಹೇಳಿದ್ರೆ ಬಂಧನ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ನನ್ನ ತಾಯಿ ರಕ್ಷಣೆಗೆ ನಾನು ಹೊರಟಿದ್ದೀನಿ. ಇದು ಎಲ್ಲರ ಜವಾಬ್ದಾರಿ ಆಗ್ತದೆ. ಬನ್ನಿ ಒಟ್ಟಾಗಿ ನಮ್ಮ ತಾಯಿಯನ್ನ, ಪ್ರಕೃತಿ ಮಾತೆಯನ್ನ ಉಳಿಸ್ಕೊಳ್ಳೋಣ ಅಂತೇಳಿ ಕಳಕಳಿಯಿಂದ ಕೇಳ್ಕೊತಾರೆ. ನಮಸ್ಕಾರ.